ಈ ಲೈಟ್ ಮುಂದೆ ಬರಕ್ಕೆ ಒಂಥರ ಇರುತ್ತೆ ರಾಜೇಶ್ ಶೆಟ್ಟರ್ ಕಡೆಯಿಂದ ಯಾವ್ದಾದ್ರು ಸಿನಿಮಾ ಬರುತ್ತೆ ನನ್ನ ಕಡೆಯಿಂದಲ್ಲ, ಜಡೇಶ್ ಕಡೆಯಿಂದ, ವಿಜಯ್ ಸರ್ ಕಡೆಯಿಂದ ಸ್ಕ್ರಿಪ್ಟ್ ಆಯ್ಕೆಗಳಿದೆಯಲ್ಲ ಸರ್, ಲ್ಯಾಂಡ್ಲಾರ್ಡ್ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಸ್ಟಾರ್ ಆಲ್ರೆಡಿ ಯಾರ್ರೀ ಆ ಥರದೊಂದು ಪಾತ್ರನ ಒಪ್ಕೊಂಡು ಮಾಡಿದ್ರಲ್ಲ, ತುಂಬಾ ದೊಡ್ಡ ಧನ್ಯವಾದ. ಸೊ ಜನರಿಂದ ಬರ್ತಿರೋಂಥ ರೆಸ್ಪಾನ್ಸ್ ಬಗ್ಗೆ ಎಷ್ಟು ಖುಷಿ ಆಯ್ತು ಸರ್. ಅಂದರೆ ಫೈನಲಿ ಇಟ್ಸ್ ನಾಟ್ ಅಬೌಟ್ ಲೈಕ್ ಮೈ ಕ್ಯಾರೆಕ್ಟರ್ ನಂದೊಂದು ಪಾತ್ರ ಏನೋ ಆಗೋದು ಅದಲ್ಲ. ಒಂದು ಇಂಟೆನ್ಷನ್ ಏನಿತ್ತು ಈ ಸಿನಿಮಾ ಮಾಡ್ಬೇಕಾದ್ರೆ ನಾನು ಮೊದಲು ಕೂಡ ಹೇಳಿದ್ದೀನಿ, ಸಿನಿಮಾ ಮಾಡೋದಕ್ಕೆ ದೊಡ್ಡ ಕಾರಣ ಜಡೇಶ್ ಅವರು ನನ್ನ ಪ್ರಕಾರ ಕರ್ನಾಟಕ ಚಿತ್ರರಂಗದಲ್ಲಿ ಒಂದು ದೊಡ್ಡ ನಿರ್ದೇಶಕರಾಗಿ ಗುರುತಿಸುವಂಥ ಕ್ಷಮತೆ ಇರೋರು. ಹಾಗಾಗಿ ಅವರಿಗೆ ಆ ರೋಲ್ ಮಾಡೋದಕ್ಕೆ ಬೇರೆ ಯಾರೂ ಸಿಗಲ್ಲ ಸರ್, ದಯವಿಟ್ಟು ನೀವು ಮಾಡಬೇಕು ಅಂದ್ಬೇಕಾದ್ರೆ ನನಗೆ ಒಪ್ಕೋಬೇಕಾಯ್ತು. ಫೈನಲಿ ಇಂಟೆನ್ಷನ್ ಏನು, ನಾನು ಅದೇ ಬೆಳಿಗ್ಗೆಯಿಂದ ಅದೇ ಯೋಚನೆ ಮಾಡ್ತೇನೆ, ಈ ಸಿನಿಮಾ ಎಷ್ಟು ಯಶಸ್ವಿ ಆಗುತ್ತೆ ನಮ್ಮ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಆಗುತ್ತೆ. ವಿಜಯ್ ಸರ್ಗೆ ಒಂದು 3ನೇ ಯಶಸ್ವಿ ಸಿನಿಮಾ ಆಗುತ್ತೆ. ಜೊತೆಗೆ ಇಂಡಸ್ಟ್ರಿಯಲ್ಲಿ ಜಡೇಶ್ ಅವರು ಇನ್ನೊಂದು ಸಿನಿಮಾ ಮಾಡ್ತಾರೆ, ತುಂಬ ಆ್ಯಕ್ಟರ್ಗಳಿದ್ದಾರೆ, ಅವರೆಲ್ಲರೂ ಕೆಲಸ ಮಾಡ್ತಾರೆ. ಇಟ್ಸ್ ನಾಟ್ ಅಬೌಟ್ ಮೀ, ನನ್ನೊಬ್ಬನಿಂದ ಅಲ್ಲ, ನನ್ನೊಂದು ರೋಲ್ ಇದೆ, ನನ್ನ ರೋಲ್ ಮಾಡಿದ್ದೀನಿ ನಾನು ಅಷ್ಟೇ. ಸೊ ಖುಷಿ ಇದೆ ಸರ್. ಖುಷಿ ಅಂದರೆ ನನಗೆ ಆ ಪಾತ್ರ ಅವ್ರು ಎಷ್ಟು ಹೇಟ್ ಮಾಡ್ತಾರೆ ನನಗೆ ಅಷ್ಟು ಖುಷಿ ಇದೆ. ಯಾಕಂದರೆ ಸಣ್ಣ ದಣಿ ಬಂದ್ರೆ ಭಯ ಬಿಡೋಕೆ ಜನ ಆ ಥರ ಮ್ಯಾನರಿಸಮ್. ಸೊ ಫಸ್ಟ್ ನೀವು ಕತೆ ಕೇಳಿದಾಗ ಹೇಗಿತ್ತು ಸರ್ ಆ ಪಾತ್ರ ಒಪ್ಕೊಳ್ಳೋಕೆ? ಚೆನ್ನಾಗಿತ್ತು ಸರ್. ತುಂಬ ಜಗಳ ಮಾಡಿ ಎಲ್ಲ ಮಾಡಿ ನಾನು ಜಗಳ ಸಿನಿಮಾದಲ್ಲೂ ಮಾಡಿದ್ದೀನಿ, ಸಿನಿಮಾದ ಹೊರಗಡೆನೂ ಮಾಡಿದ್ದೀನಿ. ಬಟ್ ಈ ಸಿನಿಮಾ ನೋಡಿದಾಗ ನಮಗೆ ಅನ್ಸಿದ್ದು ಸರ್, ಬಡವ್ರ ಮಕ್ಕಳು ಬೆಳಿಬೇಕು, ಟ್ಯಾಲೆಂಟ್ ಮಕ್ಕಳು ಬೆಳಿಬೇಕು, ಈಗ ರೈತರ ಮಕ್ಕಳು ಬೆಳಿಬೇಕು, ಎಲ್ಲರೂ ಬೆಳಿಬೇಕು. ಅಂದರೆ ಎಲ್ಲಿ ಪ್ರತಿಭೆ ಇದೆ, ಎಲ್ಲಿ ಅಗತ್ಯ ಇದೆ, ಎಲ್ಲಿ ಅವಶ್ಯಕತೆ ಇದೆ, ಈ ಸಿನಿಮಾದ ಆಶಯನೇ ಅದು. ಅಂದರೆ ಬೆಳಿಬೇಕು, ಮನುಷ್ಯರಿಗೆ ಬೆಳೆಯೋದಂಥ ಅವಕಾಶ ಬೇಕು. ಸೊ ಅದು ಈ ಸಿನಿಮಾದ ಮೂಲ ಆಶಯ. ಯಾರೋ ಏನಾದರೂ ಹೇಳಿದ್ರ? ಸಮಾನತೆ ಸಂವಿಧಾನ ಕರೆಕ್ಟ್, ಬಹಳ ಮುಖ್ಯ ಅನ್ನುವಂಥದ್ದು 100% ಸರ್. ಅಂದರೆ ಇದನ್ನು ಯಾರಾದರೂ ವಿರೋಧ ಮಾಡಿದ್ರೆ ಅವ್ರು ಮಾನವ ವಿರೋಧಿ ಅಂತ ನಾನು ಕರಿತೀನಿ. ಅಫ್ಕೋರ್ಸ್ ಅಲ್ವಾ, ಸಮಾನತೆ ಬೇಕು ಅಂತ ಯಾರಾದರೂ ಬೇಡ ಸಮಾನತೆ ಬರಬಾರ್ದು ಅಂದರೆ ಈಗ ಅಂದರೆ ಸಮಾನತೆ ಮತ್ತು ಅಂಬೇಡ್ಕರ್ ಆಶಯಗಳು ಅದು ನಮಗೆ ಅಗತ್ಯ ಇರುವಂಥದ್ದು. ಸೊ ಅದು ಯಾವುದನ್ನು ಪೊಲಿಟಿಕಲ್ ನಾವು ಬಣ್ಣ ಹಚ್ಚುವಂಥ ಅಗತ್ಯ ಇಲ್ಲ. ಐ ಥಿಂಕ್ ಜೈ ಭೀಮ್ ಅಂತ ಕರಿಬೇಕಾದ್ರೆ ನಾವು ಕರೆಯೋದು ಅಂಬೇಡ್ಕರ್ ಅವರ ತತ್ವವನ್ನು ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅದನ್ನು ನಾವು ಹೆಮ್ಮೆಯಿಂದ ಒಪ್ಕೊಂಡು ಹೇಳೋದು ಬಿಟ್ಟರೆ, ಅದನ್ನು ಯಾರಾದರೂ ಇಲ್ಲ ಇದು ಪೊಲಿಟಿಕಲ್ ಅಂತ ಹೇಳಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಸೊ ಮನುಷ್ಯರು ಸಮಾನರು. ಸೊ ಹಾಗಾಗಿ ಈ ಸಿನಿಮಾದ ಆಶಯ ಅಷ್ಟೇ ಸರ್. ತುಂಬ ಚೆನ್ನಾಗಿ ಬಂದಿದೆ, ನಂಗೆ ಖುಷಿ ಆಯ್ತು ಸಿನಿಮಾ. ಸರ್ ಮಂಗಳೂರು ಭಾಷೆನ ಊಟಗಳು ಈ ಸಿನಿಮಾದಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಸ್ವಲ್ಪ ಕಾದಿದ್ದು ಉಂಟು. ಅನ್ನಿಸ್ಲೇ ಇಲ್ಲ ಇವರೆಲ್ಲ ಟ್ರೈ ಮಾಡ್ತಿದ್ರೆ ಅಂತ ಅನ್ನಿಸ್ಲಿಲ್ಲ. ಇಲ್ಲ ಸರ್, ಹಂಗಲ್ಲ, ಟ್ರೈ ಮಾಡೋದಲ್ಲ. ಏನಂದ್ರೆ ಇಲ್ಲ ಅಂದ್ರೆ ಸಿ ಹೌದು ಅಂದರೆ ಸಿ ದ ಹೋಲ್ ಥಿಂಗ್ ಇಸ್ ಸ್ವಲ್ಪ ನೀವು ಆ ಕಡೆ ಹೋಗ್ಬೇಕಂತ ಅವ್ರಿಗೆ ಕಷ್ಟ ಆಗ್ತಿದೆ. ಓಕೆ ಅಲ್ವಾ ಸರ್, ನಿಮ್ಗೆ ಬೇಕಾಗ್ತದೆ ಅವ್ರಿಗೆ ಮೈಕ್ ಇಟ್ಕೋಬೇಕು, ಅದಕ್ಕೋಸ್ಕರ ಥ್ಯಾಂಕ್ ಯು. ಸೊ ಸಿ ಏನಂದರೆ ನಾನು ಯಾವತ್ತೂ ಕೂಡ ಪ್ರತಿಪಾದಿಸೋದು ಕರ್ನಾಟಕ ಅನ್ನುವಂಥ ಒಂದು ರಾಜ್ಯ ಮಾತ್ರ ಅಲ್ಲ, ಅದೊಂದು ಹಲವು ಪ್ರಪಂಚ ಇರುವಂತಹ ಒಂದು ಸಣ್ಣ ಪ್ರಪಂಚ. ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಡೈಲೆಕ್ಟ್ಗಳು, ಬೇರೆ ಬೇರೆ ಸಂಸ್ಕೃತಿಗಳು. ಸೊ ಅದನ್ನು ನಾವು ಯಾವ ರೀತಿ ಇದೆ ಆ ರೀತಿ ರೆಪ್ರೆಸೆಂಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಅದು ಸ್ಪೆಷಲಿ ಇಂಥ ಕಮರ್ಷಿಯಲ್ ಪರವಾಗಿಲ್ಲ. ಸೊ ಸ್ಪೆಷಲಿ ಇಂಥ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಬಂದಾಗ ತುಂಬ ಜನಕ್ಕೆ ತಲುಪುತ್ತೆ. ಈಗ ಕೋಲಾರದ ಒಬ್ಬ ಹುಡುಗ ಅವನಿಗೆ ಕನಸು ಕಾಣ್ಬೋದು, ನನ್ನ ಭಾಷೆಯಲ್ಲಿ ನಾನು ಸಿನಿಮಾ ಮಾಡ್ಬೋದು ಅಂತ. ಉತ್ತರ ಕರ್ನಾಟಕದ ಒಬ್ಬ ಹುಡುಗ ಕನಸು ಕಾಣ್ಬೋದು, ನನ್ನ ಭಾಷೆಯಲ್ಲಿ ನಾನು ಸಿನಿಮಾ ಮಾಡ್ಬೋದು ಅಂತ. ನಮಗೆ ಉಳಿದವರು ಕಂಡಂತೆ ಬಂದಾಗ ನಮಗೆ ಆ ಕನಸು ಸಿಗುತ್ತೋ, ನಮ್ಮ ಭಾಷೆಯಲ್ಲಿ ನಾವು ಸಿನಿಮಾ ಮಾಡ್ಬೋದು ಅಂತ. ಈ ಸಿನಿಮಾ ಕೂಡ ತುಂಬ ಹಲವು ಕರ್ನಾಟಕದ ಕನ್ನಡ ಭಾಷೆಯ ಒಂದು ಅಂದರೆ ಏನು ಸಪೋರ್ಟರ್ ಆಗಬೇಕು ಈ ಸಿನಿಮಾ ಅಂತ ನಾನು ಭಾವಿಸ್ತೀನಿ ಸರ್. ರಾಜ್ಯ ಕ್ರಾಂತಿ ಕಿಡಿ ಹಚ್ಚಿದಾರ ಅಂತ ಸರ್, ಎಷ್ಟೋ ವ್ಯವಸ್ಥೆಗಳು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಷ್ಟು ವ್ಯವಸ್ಥೆಗಳು ಹೌದು ಕರೆಕ್ಟ್. ಶಾಸಕಾಂಗ, ತುಂಬಾ ದೊಡ್ಡ ಆಶಯ ಸರ್, ದೊಡ್ಡ ಆಶಯ. ಐ ಥಿಂಕ್ ವಿಜಯ್ ಸರ್ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಬಹಳ ಒಳ್ಳೆ ನಾಯಕ. ಯಾಕಂದರೆ ಅವರು ಕೂಡ ಜೀವನದಲ್ಲಿ ಅದನ್ನೇ ಮಾತಾಡೋದು, ಅದನ್ನೇ ಪ್ರತಿಪಾದಿಸೋದು. ಜೊತೆಗೆ ಜಡೇಶ್ ಅವರು ಅದನ್ನು ಬದುಕಿ ಬಾಳಿದವರು. ಸೊ ಹಾಗಾಗಿ ನನಗೆ ಬಹಳ ಖುಷಿ ಇದೆ. ಸೊ ಯಾವ ಆಶಯದಿಂದ ಅವರು ಮಾಡಿದಾರೋ, ಸೊ ಆ ಆಶಯ ಇವತ್ತು ಜನಗಳಿಗೆ ಇಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗ್ತಾ ಇದೆ, ಜೊತೆಗೆ ಜನ ಇಷ್ಟಪಡ್ತಾ ಇದ್ದಾರೆ ಅಂತ. ಭಾವನಾ ಹತ್ರ ಏನು ಪ್ರಶ್ನೆಗಳು ಹೇಳಿ. ಇತ್ತೀಚೆಗೆ ನೀವು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ಗೆ ಡಾಲಿ ಧನಂಜಯ ರಿಪ್ಲೈ ಕೊಟ್ಟಿದ್ದಾರೆ. ಅವ್ರು ರಿಪ್ಲೈ ಕೊಟ್ಟಿಲ್ಲ, ನೀವು ಕೇಳಿದ್ರೆ ಹೇಳಿ. ಈಗ ಮತ್ತೆ ನನ್ನ ಹತ್ರ ಕೇಳಿ. ಅವರು ಹೇಳಿದ್ರು ಕರೆಕ್ಟ್, ಅವ್ರು ಹೇಳಿದ್ರೆ ತಪ್ಪೇನಿದೆ. ಪ್ರತಿಭೆ ಇರೋರಿಗೆ, ಬಡವರಿಗೆ ಅವಕಾಶ ಸಿಗಬೇಕು. ನಾನು ಹೇಳಿದ್ದು ಯಾವ ವಿಭಾಗದಲ್ಲಿ? ನಾನು ಹೇಳಿದ್ದು ಸ್ಕಿಲ್ ವಿಭಾಗದಲ್ಲಿ. ಸೊ ಐ ಥಿಂಕ್ ನಾವು ಅದನ್ನು ಮತ್ತೆ ಮಾತಾಡಿದ್ರು ಕೂಡ ಅದ್ರಲ್ಲಿ ಏನು ಕನ್ಕ್ಲೂಷನ್ ಸಿಗಲ್ಲ. ಆಲ್ರೆಡಿ ಮಾತಾಡಿದ ವಿಡಿಯೋ ಇದೆ, ಅದನ್ನು ನೋಡಿದ್ರೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಆ್ಯಂಡ್ ಅದಕ್ಕೆ ನನ್ನನ್ನು ಯಾರಾದರೂ ವಿರೋಧ ಮಾಡಿದ್ರು ಕೂಡ ಅದಕ್ಕೂ ಸ್ವಾಗತ. ಎಲ್ಲದೂ ಕೂಡ ಹಾಗೆ ಅಲ್ಲ. ಐ ಥಿಂಕ್ ಓಪನ್ ಇರಬೇಕು ಚರ್ಚೆಗೆ. ಐ ಥಿಂಕ್ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ, ಅವ್ರು ನನ್ನ ಬಗ್ಗೆ ಹೇಳಿದ್ರು. ನಾನೇ ಧನಂಜಯ್ ಅವರಿಗೆ ಯಾರು ತೊಂದರೆ ಕೊಡ್ತಾ ಇಲ್ಲ, ನಿಮ್ಮನ್ನು ಬಿಟ್ಟು. ಸೊ ಒಂದೂವರೆ ಶೋ ಅಂತೆ ಸ್ವಲ್ಪ ಸಾರಿ. ಸೊ ಅವ್ರ ಹತ್ರ ನಾನು ಮಾತಾಡೋ ಕೂಡ ವಾಯ್ಸ್ ಮೆಸೇಜ್ ಕೂಡ ಮಾಡಿದ್ದೇನೆ. ನಿಮ್ಗೇನಾದರೂ ನಿಮಗೆ ಅಂತ ಅನಿಸಿದ್ರೆ ಹೇಳಿ, ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕೋತೀನಿ ಅಂತ. ಅಂದರೆ ಒಂದು ಸಣ್ಣ ಇಂಡಸ್ಟ್ರಿ, ಇಲ್ಲಿ ಇಷ್ಟು ಭೇದ, ಇಷ್ಟು ಜಗಳಗಳು, ನಾನು ಅವ್ರಿಗೆ ಕೌಂಟರ್ ಕೊಟ್ಟೆ, ಅವ್ರು ನನಗೆ ಕೌಂಟರ್ ಕೊಟ್ಟೆ, ಅದೆಲ್ಲ ಆಗಬಾರ್ದು. ನಾನು ಅವ್ರ ಬಗ್ಗೆ ಮಾತಾಡಿದ್ದಲ್ಲ.
ಸೊ ನಾನು ಅವ್ರ ಬಗ್ಗೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳ ಮಧ್ಯದಲ್ಲಿ ಅಭಿಮಾನಿಗಳ ಮಧ್ಯದಲ್ಲಿ ಸ್ವಲ್ಪ ಅದಾಗಿದೆ. ನನಗೆ ಯಾರು ಸರ್ ಅಭಿಮಾನಿ? ನೇರ ನೇರ ನಿಮ್ದು ಅಲ್ಲ ಅವ್ರದ್ದು ಯಾವ್ದು ಅಲ್ಲ. ಹೌದೌದು, ಬೇರೆಯವರು ಒಂದಷ್ಟು ಜನ ಮಾಡ್ತಾರೆ. ಹೌದು, ಆಶಯ ಒಂದೇ. ಅವ್ರೇನಾದ್ರು ಈಗ ಯಾರಾದ್ರೂ ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ನಾವು ಇಲ್ಲ ಬೆಳಿಬಾರ್ದು ಹಾಗೆ ಹೇಳ್ತಾ ಇಲ್ಲ ನಾನು. ಅವ್ರೇನಾದ್ರು ಪ್ರತಿಭೆ ಇರೋರು ಬೆಳಿಬೇಕು ಅಂದ್ರೆ ಅವ್ರು ಇಲ್ಲ ಹಂಗೆ ಬೆಳಿಬಾರ್ದು ಅಂತ ಹೇಳ್ತಾರೆ. ಸೊ ಯಾವ ಟಾಪಿಕ್ ಅದು? ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಹೈಯೆಸ್ಟ್ ಎಂಪ್ಲಾಯ್ಡ್ ಇನ್ ದ ವರ್ಲ್ಡ್. ಎಲ್ಲರಿಗೂ ಕಲೆ ಇರೋರಿಗೆ ಹೌದು, ಕೆಲಸ ಸಿಗ್ಬೇಕು. ಅಲ್ಲಿ ಎಲ್ಲರೂ ಕಲೆ ಬೆಳೆಸ್ಕೋಬೇಕು. ಸ್ಟೇಟಸ್ ಗೀಟಸ್ ಏನಕ್ಕೆ? ಭಾಷೆ ಗೀಷೆ ಎಲ್ಲ ಇಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಐ ಥಿಂಕ್ ಇಟ್ಸ್ ಜಡೇಶ್ ಸರ್ ನನಗೆ ಏನು ಹೇಳಿದ್ರು ಅದಕ್ಕೆ ಕಂಪ್ಲೀಟ್ ಜಸ್ಟಿಸ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಇವಾಗಲೇ ಫಿಲ್ಮ್ ನೋಡ್ತಾ ಇರೋದು. ಸಮಾನತೆ, ಸಂವಿಧಾನ ಯಾವ ರೀತಿ, ನಾನು ಆ್ಯಕ್ಚುಲಿ ಇವಾಗ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಇನ್ನೂ ಈ ಥರದ್ದೆಲ್ಲ ಪದ್ಧತಿಗಳಿದೆ ಸುಮಾರು ಊರುಗಳಲ್ಲಿ. ಐ ಹೋಪ್ ಈ ಫಿಲ್ಮ್ ನೋಡಾದ್ಮೇಲೆ ಒಂದು ಏನೋ ಒಂದು ಬೆಂಕಿ ಕಿಡಿ ಏರತ್ತೆ. ನಮ್ಮ ದುನಿಯಾ ವಿಜಯ್ ಸರ್ ಸೂಪರ್ವಾಗಿ ಮಾಡಿದ್ದಾರೆ. ಆ್ಯಂಡ್ ಆ ಮೆಸೇಜು ನಮ್ಮ ಜಡೇಶ್ ಸರ್ ಏನು ಕೊಡಬೇಕು ಅಂತಿದ್ರು ಅದನ್ನೆಲ್ಲ ಎಲ್ಲರಿಗೂ ಮುಟ್ಟತ್ತೆ. ಒಂದು ಬೆಂಕಿ ಕಿಡಿ ಹಾರುತ್ತೆ ಅಂತ ಅನ್ಕೊಂಡಿದ್ದೀವಿ. ಸೊ ನೋಡೋಣ, ತುಂಬ ಚೆನ್ನಾಗಿ. ತುಂಬಾ ವರ್ಷಗಳ ನಂತರ ಅಂದ್ರೆ ನೀವು ಈ ಒಂದು ಸಿನಿಮಾನ ಆಯ್ಕೆ ಮಾಡ್ಕೊಂಡೆ ಅನಿಸ್ತಾ ಇರೋದು ಅಂದ್ರೆ ಮಿಸ್ ಆಗಿದಂತ ಒಂದು ಪಾತ್ರ, ಬೇಕಾದಂತ ಪಾತ್ರ ಈ ಸಿನಿಮಾ ಮೂಲಕ ಆ್ಯಕ್ಚುಲಿ ನಾನು ಡೌಟ್ಫುಲ್ ಇದೆ ಮಾಡ್ಲಾ ಬೇಡವಾ ಅಂತ ಈ ಪಾತ್ರ. ಬಟ್ ಕನ್ವಿನ್ಸಿಂಗ್ ಆಗಿತ್ತು. ಒಂದು ಮೆಸೇಜ್ ಇದೆ ಫಿಲಮಲ್ಲಿ. ಒಂದು ಐ ಮೀನ್ ಇಷ್ಟು ಹ್ಯೂಜ್ ಸ್ಟಾರ್ ಕಾಸ್ಟು. ಆ್ಯಂಡ್ ಜಡೇಶ್ ಸರ್ ಮೇಲೆ ನಂಗೆ ತುಂಬ ನಂಬಿಕೆ ಇತ್ತು. ಅವರು ಮಣ್ಣಿನ ಮಗ ಮಾಡೇ ಮಾಡ್ತಾರೆ ತುಂಬ ಚೆನ್ನಾಗಿ ಅಂತ ಗೊತ್ತಿತ್ತು. ಶೆಟ್ಟರ್ ಜೊತೆ ಕಾಂಬಿನೇಷನ್. ಅದು ಒಂದು ಮೇಜರ್ ರೀಸನ್. ಶೆಟ್ಟಿ ಜೊತೆ ನಂಗೆ ತುಂಬ ಆಸೆ ಇತ್ತು ಕೆಲಸ ಮಾಡಬೇಕು ಅಂತ. ಆ್ಯಂಡ್ ಅದ್ಭುತವಾಗಿ ಬಂದಿದೆ ನಮ್ಮ ಸೀನ್ಸ್. ಐ ಹೋಪ್ ಎಲ್ಲರಿಗೂ ಇಷ್ಟ. ಥ್ಯಾಂಕ್ ಯು.